ಇದು ಇವಾಗ ಒಂದು ಎಕ್ಸಸೈಸ್ ತೋರಿಸ್ತೀನಿ. ಇದನ್ನು ಸಿಟ್ಟಿಂಗ್ ಎಕ್ಸಸೈಸ್ ಅಂತಾರೆ. ಸಿಟ್ಟಿಂಗ್ ಅಲ್ಲ, ಸ್ಟೆಪ್ ಎಕ್ಸಸೈಸ್ ಅಂತ ಒಂದು ಹೇಳ್ತಾರೆ. ಇದು ನಾವು ಚೇರಲ್ಲಿ ಕೂತ್ಕೊಂಡಿದ್ದಾಗ, ಕಾಫಿ ಕುಡಿಯುವಾಗ, ಟಿ ವಿ ನೋಡೋವಾಗ, ಮೊಬೈಲ್ ಯೂಸ್ ಮಾಡಿಕೊಂಡು ಸಹ ಈ ಎಕ್ಸಸೈಸ್ ಮಾಡ್ಬೋದು. ಈ ಎಕ್ಸಸೈಸ್ ಮಾಡುವುದರಿಂದ ಶುಗರ್ ಕಂಟ್ರೋಲ್ ಆಗ್ತೈತೆ, ಹಲವಾರು ಬೆನಿಫಿಟ್ಸ್ ಐತಂತ ನಾವು ಹೇಳ್ತೀವಿ. ಇದನ್ನು ಯಾವ ರೀತಿ ಮಾಡಬೇಕಂದ್ರೆ, ಒಂದು ದಿವಸಕ್ಕೆ ಸುಮಾರಾಗಿ ಸರಿಯಾಗಿ 100 ಸರಿ ಮೇಲೆ ಮಾಡಬೇಕು ನಾವು. ಈ ರೀತಿ ಮಾಡುವುದರಿಂದ ನಮಗೆ ಶುಗರು ಇದು ನಾರ್ಮಲ್ಲಾಗಿರ್ತೈತೆ ಅಂತ ಒಂದು ಗೂಗಲ್ ಅಪ್ಡೇಟಲ್ಲಿ ಸಹ ಹೇಳ್ತೈತೆ. ರೈಡ इसको शेयर करते हैं నేను చెప్పినట్టు వచ్చింది లేకనా तू करा ये बिल्डअप का बॉडी उसका पॉइंट है करा ये 1 2 3 4 5 6 7 8 9 10 11 12 13 14 16 17 18 19 20 21 ಅಬ್ಬಾ ಸರಾಸರಿಯಾಗಿ ಒಂದು 50 ಸತಿ ಮಾಡಿದ್ರೆ ಸಾಕು. ತುಂಬ ಕಾಲು ನೋವು ಪೇಯ್ನ್ ಬರ್ತೈತೆ. ಹಿಂಗೆ ಮಾಡೋದ್ರಿಂದ ನಮಗೆ ಮಾಡ್ತಾ ಇರಬೇಕಂದ್ರೆ ಫಸ್ಟು ಸಲ 2 ಸಲ 3 ಸಲ ಮಾಡಿದಾಗ ನಮಗೆ ಅದು ಸ್ವಲ್ಪ ಪೇಯ್ನ್ ಬರ್ತದೆ. ಆ ಪೇಯ್ನ್ ಬಂದ್ರೂ ಸಹ ತಡ್ಕೊಂಡು ಮಾಡಬೇಕು. ಯಾಕಂದರೆ ಮುಂದೆ ಬರುವ ಕಾಲ 2020-30 ತುಂಬ ಡೇಂಜರಸ್ ಪ್ರಪಂಚ. ಈಗಲೇ ತುಂಬ ಮೋಸವಾದ ಪ್ರಪಂಚ. ಯಾಕೆಂದರೆ ಪ್ರತಿಯೊಂದು ಇನ್ನೇನು ಆ ಕಾಲಕ್ಕೆ ಇನ್ನೊಂದು ಬರುವ 10-15 ವರ್ಷಗಳಲ್ಲಿ ಯಾವುದಾದ್ರೂ ಒಂದು ರಾಜಕಾರಣಿ, ನ್ಯಾಯವಾದ ರಾಜಕಾರಣಿ ಬಂದು ಈ ಪ್ಲ್ಯಾಸ್ಟಿಕ್ಕು ಈಗ ಇದನ್ನೆಲ್ಲ ಫಸ್ಟು ಪ್ಲ್ಯಾಸ್ಟಿಕ್ ವ್ಯರ್ಥ ಆಗೋದನ್ನು ಇದು ಮಾಡಬೇಕು. ಯಾವುದೇ ಒಂದು ಚಿಕ್ಕ ಪ್ಲ್ಯಾಸ್ಟಿಕ್ ಆಗಲಿ ಒಂದು ಮನೆಯಿಂದ ಹೊರಗಡೆ ಹೋಗಬಾರ್ದು. ಹೋದರೆ ಕೂಡ ಅದು ಕರೆಕ್ಟಾಗಿ ಒಂದು ಫ್ಯಾಕ್ಟ್ರಿ ಕಾರ್ಖಾನೆಗೆ ಹೋಗಿ ಮತ್ತೆ ರೀಸೈಕಲ್ ಆಗಿ ಮತ್ತು ಈ ಈ ಸಮುದಾಯ ಅಂತ ಏನಂತಾರೆ, ಈ ಸೊಸೈಟಿಗೆ ಒಂದು ಉಪಯೋಗ ಆಗೋ ವಸ್ತು ಆ ಥರ ಇರಬೇಕು. ಒಂದೊಂದು ಮನೆ ಹತ್ರ ಒಂದೊಂದು 5 ಥರವಾದ ಹಣ್ಣು ಹಂಪುಗಳಾದ ಗಿಡಗಳನ್ನು ಕೊಡಬೇಕು ಈ ಸರ್ಕಾರ. ನಿಂಬೆಹಣ್ಣು ಗಿಡ, ಚೀಪೆಕಾಯಿ ಗಿಡ, ಮಾವಿನಕಾಯಿ ಗಿಡ, ದಾಳಿಂಬ್ರಿ ಗಿಡ, ನೆಲ್ಲಿಕಾಯಿ ಗಿಡ, ಇಂಥದ್ದು ಒಂದು ಹಲವಾರು 5 ಥರ ಚಿಕ್ಕ ಮನೆ ಮುಂದೆ. ನಾನು ಎಲ್ಲ ಮನೆ ಮುಂದೆ ಇಡೋಕ್ಕೆ ಆಗಲ್ಲ ಅಂತೇಳಿ, ಇರೋ ಮನೆಗಳ ಮುಂದೆ ಆದರೂ ಕೊಡುವಂಥ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು. ಆವಾಗಲೇ ಮುಂದೆ ಇನ್ನು ನೆಕ್ಸ್ಟ್ ಜನ್ರೇಷನಲ್ಲಿ ಬದುಕೋದಕ್ಕೆ ಸಾಧ್ಯ. ಇಲ್ಲದಿದ್ದರೆ ನೋ ವೇ.